ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಕಾರಿ ಸನಮಾರ್ಗಗ ತೇನೋ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲೆ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸಂಜ್ಞಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುರ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀ ಗತಿ ಮೇ ಮನಃ ನ ಶಬ್ದಾಬ್ದೋ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾಮನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದದಮಸ ಅವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯಾನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಚೇಜ ವಿಚೇಜತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತ್ವಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾಮ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ರಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದೇ ಜಯಾರ್ಯ ಶುಭವಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ
ಪ್ರಾಪುರುಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾಧಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭವಸ್ಯ ಬೋಧಾಯ ಮೇ ಸುಖೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯ ಮನಸಾಂ ನೇಪಥ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾರಿ ವ್ಯಚೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಜಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯ ಪ್ರಜ್ಞ ಗುರು ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವೇದೋ ನೂನಂ ಮನಾತ್ಮ ಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾಟಿಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೆ ಗುರೂನ್ ಮಮ ಅಪಾದಮೌಲ್ಯ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಂ ತೇಷಾಂ ವಿದ್ಯಾ ಫಲಿಷ್ಯತಿ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ಸುಸಾರ್ಥಕಾಭಿಧೇಯಂಚ ಶ್ರೀ ಸತ್ಯಾತ್ಮಯತೀಶ್ವರಂ ವಿದ್ಯಾರ್ಥಿ ವತ್ಸಲಂ ಸೇವೆ ಸದಾ ಪಂಡಿತ ಪೋಷಕಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಾಯಾವಾದಿಗಳು ಹೇಳ್ತಾ ಇದ್ದಾರೆ ನೋಡಿ, ಆನಂದಮಯನೇ ಬ್ರಹ್ಮ ಅಂತ ಹೇಳಲಿಕ್ಕೆ ಬರಲ್ಲ, ಆನಂದಮಯನ ಪುಚ್ಛವೇ ಬ್ರಹ್ಮ ಅಂತ ಅನ್ನಬಹುದು. ಈ ಅನ್ನಮಯಾದಿ ಐದುಗಳು ಕೂಡ ಇವು ಶರೀರಾದಿ ಕೋಶಗಳೇ ಅಂತ ಅವರ ವಾದ. ಶರೀರಾದಿ ಕೋಶಗಳೇ ಅಂತ ಅವರ ವಾದ. ಒಂದು ವೇಳೆ ಆನಂದಮಯನೇ ಬ್ರಹ್ಮ ಅಂತಂದ್ರೆ ಏನಾಗುತ್ತದೆ ಅವ್ರು ಹೇಳ್ತಾ ಇದ್ದಾರೆ, ಕಿಂಚ, ಈ ವಾಕ್ಯದಿಂದ ಆಗಬೇಕು ಇವತ್ತಿನ ಪಾಠ. ಕಿಂಚ ಆನಂದಮಯಸ್ಯ ಪ್ರಿಯಾದ್ಯವಯವ ಯೋಗ ಶರೀರತ್ವಾಭ್ಯಾಂ ಸವಿಶೇಷತ್ವಾತ್. ನೋಡಿ, ಆನಂದಮಯನಿಗೆ ಪ್ರಿಯಾಪ್ರಿಯಗಳ ಯೋಗ ಇದೆ ಮತ್ತು ಶರೀರದ ಬರುವಿಕೆ. ಅಂದ್ರೆ ಆನಂದಮಯನಿಗೆ ಪ್ರಿಯಾದಿ ಅವಯವಗಳ ಸಂಬಂಧ. ಪ್ರಿಯಾದ್ಯವಯವ ಯೋಗಂ, ಯೋಗ ಅಂದ್ರೆ ಸಂಬಂಧ. ಪ್ರಿಯ ಅಪ್ರಿಯಗಳ ಅಂದ್ರೆ ಪ್ರಿಯಾದಿ ಅವಯವಗಳ ಒಂದು ಸಂಬಂಧ ಮತ್ತು ಶಾರೀರತ್ವ ಶ್ರುತವಾಗಿದೆ. ಅಂದ್ರೆ ಶರೀರ ಇರುವಿಕೆ ಇವೆಲ್ಲವೂ ಶ್ರುತವಾಗಿದೆ. ಅಂದ್ರೆ ಆನಂದಮಯ ಎಂಬುವನು ಇವನು ಸವಿಶೇಷನಾದ ವ್ಯಕ್ತಿ. ಒಂದು ವೇಳೆ ಆನಂದಮಯನೇ ಬ್ರಹ್ಮ ಅಂತಂದುಬಿಟ್ರೆ ಬ್ರಹ್ಮಣೋಪಿ ಸವಿಶೇಷತ್ವ ಪ್ರಸಂಗ, ಬ್ರಹ್ಮನೂ ಕೂಡ ಸವಿಶೇಷನಾದ ವ್ಯಕ್ತಿ ಅಂತ ಆಗಬೇಕಾಗುತ್ತೆ. ಬ್ರಹ್ಮನಿಗೂ ಸವಿಶೇಷತ್ವ ಬರಬೇಕಾಗುತ್ತದೆ. ಆದರೆ ನಿರ್ವಿಶೇಷಂಚ ಬ್ರಹ್ಮ, ಬ್ರಹ್ಮ ಆದರೂ ಈಗ ನಿರ್ವಿಶೇಷನಾಗಿದ್ದಾನೆ.
ಬ್ರಹ್ಮ ನಿರ್ವಿಶೇಷನಾಗಿದ್ದಾನೆ. ನಿರ್ವಿಶೇಷನಾದ ಬ್ರಹ್ಮನಿಗೂ ಸವಿಶೇಷನಾದ ಆನಂದಮಯನಿಗೂ ಅಭೇದ ಹೇಳಲಿಕ್ಕೆ ಬರಲ್ಲ. ಪುಚ್ಛವೇ ಬ್ರಹ್ಮ, ಆನಂದಮಯ ಇವನು ಬೇರೆ. ಮತ್ತು ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ, ಈ ಬ್ರಹ್ಮ ನಿರ್ವಿಶೇಷ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಶ್ರುತಿ ಬ್ರಹ್ಮನನ್ನ ಮಾತು ವಾಕ್ ಮೊದಲಾದವುಗಳಿಗೆ ಗೋಚರನಲ್ಲ ಅಂತ ಹೇಳ್ತಾ ಇದೆ. ಹೌದೋ ಇಲ್ಲ? ವಾಕ್ ಮನಸ್ಸು ಮೊದಲಾದವುಗಳಿಗೆ ಬ್ರಹ್ಮ ವಿಷಯನಾದವನಲ್ಲ. ಈ ಬ್ರಹ್ಮ ಸವಿಶೇಷ, ಈ ಬ್ರಹ್ಮ ನಿರ್ವಿಶೇಷ, ಆನಂದಮಯ ಸವಿಶೇಷನಾಗಿದ್ದಾನೆ. ಆದ್ದರಿಂದ ಸರ್ವಥಾ ಆನಂದಮಯ ಇವನು ಬ್ರಹ್ಮನಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥವನ್ನು ಸ್ವೀಕಾರ ಮಾಡಿದಾಗ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಮಯಟ್ ಪ್ರತ್ಯಯಕ್ಕೆ ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್ ಎಂಬ ಸೂತ್ರದಂತೆ ನೀವು ಹೇಳಿದಂತೆ, ಅಂದ್ರೆ ಪ್ರಾಚುರ್ಯ ಎಂಬ ಅರ್ಥವನ್ನು ಇಟ್ಟುಕೊಂಡರೂ ಕೂಡ ಆನಂದಮಯ ಅಂತಂದ್ರೆ ಏನಾಯ್ತ್ರಿ? ಆನಂದ ಪ್ರಚುರ ಅಂತ ಹೇಳ್ದಂಗೆ ಆಯ್ತು ನೋಡಿ. ಮಯಟಃ ಪ್ರಾಚುರ್ಯಾರ್ಥತ್ವೇಪಿ ಆನಂದ ಪ್ರಚುರ ಇತ್ಯುಕ್ತೆ. ಆನಂದಮಯ ಅಂಬೋಲ್ಲಿ ಇರತಕ್ಕಂತಹ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥವನ್ನು ಹೇಳಿಬಿಟ್ರೆ, ಆನಂದಮಯ ಅಂದ್ರೆ ಆನಂದದ ಪ್ರಾಚುರ್ಯ ಉಳ್ಳವನು ಬ್ರಹ್ಮ ಅಂತ ಹೇಳ್ದಂಗೆ ಆಯ್ತು ನಿಮ್ಮ ಪ್ರಕಾರ. ಆನಂದಮಯನೇ ಬ್ರಹ್ಮ ಅಂದ್ರೆ, ಆನಂದಮಯನೇ ಬ್ರಹ್ಮ ಅಂದ್ರೆ, ಬ್ರಹ್ಮ ಆನಂದಮಯ ಅಂದ್ರೆ ಆನಂದದ ಪ್ರಾಚುರ್ಯ ಉಳ್ಳವನು ಅಂದ್ರೆ ಹೆಚ್ಚಿನ ಆನಂದ ಉಳ್ಳವನು ಅಂತಾಯಿತೇ ಹೊರತು ಪೂರ್ಣವಾದ ಆನಂದ, ಕಿಂಚಿತ್ತು ದುಃಖ ಇಲ್ಲ ಅಂತ ಆಗೋದಿಲ್ಲ. ಹೆಚ್ಚಿನ ಆನಂದ ಉಳ್ಳವನು ಅಂತಾದ ಮೇಲೆ ಅಲ್ಪವಾದ ದುಃಖನೂ ಬ್ರಹ್ಮನಿಗಿದೆ ಅಂತ ಆಗಬೇಕಾಗುತ್ತದೆ. ದುಃಖ ಅಲ್ಪತ್ವಮಪಿ ಗಮ್ಯತೆ. ಆನಂದಮಯ ಬ್ರಹ್ಮ ಅಂದರೆ ಅಲ್ಲಿರುವ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥ. ಆನಂದದ ಪ್ರಾಚುರ್ಯ ಉಳ್ಳವನು, ಎಸ್, ಹೆಚ್ಚಿನ ಆನಂದ ಉಳ್ಳವನು ಅಂತ ಅರ್ಥ ಆಯಿತು. ಹಾಗಾದರೆ ಆನಂದವೇ ಬ್ರಹ್ಮನಿಗೆ ಹೆಚ್ಚಿದೆ, ಅಲ್ಪವಾದ ದುಃಖವೂ ಇದೆ ಅಂತ ಹಾಗೆ ಆಗುತ್ತದೆ. ಯಾಕೆಂದ್ರೆ ಜಗತ್ತಿನ ಒಂದು ನಿಯಮ ಇದೆ, ಪ್ರಾಚುರ್ಯಸ್ಯ ಲೋಕೆ ಪ್ರತಿಯೋಗ್ಯಲ್ಪತಾ ಸಾಪೇಕ್ಷತ್ವ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ಅಭಿಪ್ರಾಯ, ಜಗತ್ತಿನಲ್ಲಿ ಯಾವುದೇ ವಸ್ತುವಿನಲ್ಲಿ ಒಂದರ ಪ್ರಾಚುರ್ಯವನ್ನು ನಾವು ಹೇಳಿದಾಗ ಅದರ ವಿರೋಧಿಯಾದ ವಸ್ತುವಿನ ಅಲ್ಪತ್ವವನ್ನ ನಾವು ಹೇಳಲೇಬೇಕು. ಗೊತ್ತಾಯಿತೋ ಇಲ್ಲ? ಭಾರೀ ಪಂಡಿತರು ಅಂದ್ರೆ ಸ್ವಲ್ಪ ಅಪಂಡಿತರು, ಸ್ವಲ್ಪ ಅಜ್ಞಾನವೂ ಇದೆ ಅಂತ ಆಗಲೇಬೇಕು. ಆನಂದ ಪ್ರಾಚುರ್ಯ ಉಳ್ಳವನು, ಬಹಳ ಆನಂದ ಇದೆ, ಬಹಳ ಆನಂದ ಇದೆ ಅಂದ್ರೆ ಸ್ವಲ್ಪ ದುಃಖನೂ ಇದೆ ಅಂತ ಒಪ್ಪಲೇಬೇಕ್ರಿ. ಯಾವುದೇ ಒಂದು ವಸ್ತುವಿನಲ್ಲಿ ನಾವು ಒಂದರ ಪ್ರಾಚುರ್ಯವನ್ನು ಹೇಳಿದಾಗ ಅದರ ವಿರೋಧಿಯಾದದ್ದರ ಅಲ್ಪತ್ವವನ್ನು ಕೂಡ ಒಪ್ಪಲೇಬೇಕು ಎಂಬ ನಿಯಮ ಇದೆ. ಹಾಗಾದ್ರೆ ಆನಂದಮಯನೇ ಬ್ರಹ್ಮ ಅಂದ್ರೆ ಬ್ರಹ್ಮ ಆನಂದಮಯ ಅಂತಂದರೆ ಆನಂದದ ಪ್ರಾಚುರ್ಯ ಉಳ್ಳವನು, ಅದರ ಜೊತೆಗೆ ಅಲ್ಪವಾದ ದುಃಖನೂ ಉಳ್ಳವನು ಅಂತ ಆಯಿತು. ಆಗ್ಲಿ ಏನಾಯಿತು ಅಂದ್ರೆ ನಚ ಬ್ರಹ್ಮಣಿ ದುಃಖಂ ಸಂಭವತೆ. ಬ್ರಹ್ಮನಲ್ಲಿ ಆದರೂ ಕೂಡ ಸರ್ವಥಾ ದುಃಖ ಎಂಬುದು ಸಂಭವಿಸೋದಿಲ್ಲ. ಗೊತ್ತಾಯಿತೋ ಇಲ್ಲ? ಬ್ರಹ್ಮಣಿ ದುಃಖಂ ನಚ ಸಂಭವತಿ. ಸರ್ವಥಾ ಯಾವ ಕಾರಣದಿಂದಲೂ ಬ್ರಹ್ಮನಲ್ಲಿ ದುಃಖದ ಲವಲೇಶವೂ ಇಲ್ಲ. ನಿಮ್ಮ ಪ್ರಕಾರ ಈಗ ಮಯಟ್ ಪ್ರತ್ಯಯಕ್ಕೆ ಪ್ರಾಚುರ್ಯ ಎಂಬ ಅರ್ಥ ಹೇಳಿ ಬ್ರಹ್ಮನು ಆನಂದಮಯ ಅಂದ್ರೆ ಅಲ್ಪವಾದ ದುಃಖ ಉಳ್ಳವನು ಅಂತ ಆಗಲೇಬೇಕಾಗುತ್ತದೆ. ಆದರೆ ಬ್ರಹ್ಮ ನಿರ್ದುಃಖಿ, ಅವನಲ್ಲಿ ಸರ್ವಥಾ ದುಃಖ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಬ ಮಾತು. ಕಿಂಚ ಇನ್ನೊಂದು ಮಾತು, ಪ್ರಿಯಾದೀನಾಂ ಪ್ರತಿ ಶರೀರಂ ಭೇದೇನ ಆನಂದಮಯಸ್ಯಾಪಿ ಭೇದೆ ಬ್ರಹ್ಮಣೋಪಿ ಪ್ರತಿ ಶರೀರಂ ಭೇದ ಪ್ರಸಜ್ಜೇತ. ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಏನು ನೋಡಿ, ಆನಂದಮಯ ಇವನು ಬ್ರಹ್ಮ ಅಂತ ಅಲ್ಲಿಕ್ಕಾಗಲ್ಲ. ಯಾಕೆ? ಈಗ ಪ್ರಿಯಾಪ್ರಿಯಾದಿಗಳು ಪ್ರತಿ ಶರೀರಕ್ಕೂ ಭಿನ್ನ ಭಿನ್ನವಾಗಿರುತ್ತವೋ ಇಲ್ಲ? ಈ ಶರೀರದಲ್ಲಿದ್ದ ಪ್ರಿಯಾಪ್ರಿಯಾದಿಗಳೇ ಮುಂದಿನ ಶರೀರದಲ್ಲಿ ಇರುತ್ತವೆ ಹೇಳಲಿಕ್ಕಾಗೋದಿಲ್ಲ. ಪ್ರಿಯ ಅಪ್ರಿಯಗಳು ಪ್ರತಿ ಶರೀರದಲ್ಲಿ ಭಿನ್ನ ಭಿನ್ನವಾಗಿರುತ್ತವೆ. ಆದ್ದರಿಂದ
ಆ ಪ್ರಿಯಾಪ್ರಿಯಗಳಿಗೆ ಹಾಗಾದರೆ ಸಂಬಂಧಿಸಿರತಕ್ಕಂತಹ ಆನಂದಮಯನೂ ಕೂಡ ಭಿನ್ನ ಭಿನ್ನ ಅಂತಾಯಿತು. ಆನಂದಮಯನೂ ಭಿನ್ನ ಭಿನ್ನ ಅಂತ ಅಂದ್ರೆ ಬ್ರಹ್ಮನೇ ಆನಂದಮಯ ಅಂತ ಅಂದುಬಿಟ್ರೆ ಹಾಗಾದ್ರೆ ಬ್ರಹ್ಮನು ಕೂಡ ಪ್ರತಿ ಶರೀರದಲ್ಲಿ ಭಿನ್ನ ಭಿನ್ನ ಅಂತ ಆಗಬೇಕಾಗಿ, ಬ್ರಹ್ಮನು ಭಿನ್ನ ಭಿನ್ನ ಅಂತ ಆಗಬೇಕಾಗಿ. ಆಗಲಿ ಬ್ರಹ್ಮನನ್ನ ಭಿನ್ನ ಭಿನ್ನ ಅಂತ ಅಂಬೋಣ ಅಂದ್ರೆ ನಚ ತದ್ಯುಕ್ತಂ, ಬ್ರಹ್ಮನನ್ನು ಕೂಡ ಭಿನ್ನ ಅಂತ ಅಲ್ಲಿಕ್ಕಾಗಲ್ಲ. ಯಾಕೆ? ಅನಂತತ್ವ ಶ್ರುತೇ, ಬ್ರಹ್ಮ ಭಿನ್ನ ಭಿನ್ನ ಅಲ್ಲ. ಶ್ರುತಿ ಬ್ರಹ್ಮನಿಗೆ ಅನಂತತ್ವವನ್ನು ಹೇಳ್ತಾ ಇದೆ, ಅಂದ್ರೆ ಅಭೇದವನ್ನು ಹೇಳ್ತಾ ಇದೆ. ಪ್ರತಿ ಅವತಾರಗಳಲ್ಲಿಯೂ ಪ್ರತಿ ಶರೀರದಲ್ಲಿ ಇರುವ ಬ್ರಹ್ಮ ಅವನು ಒಬ್ಬನೇ. ಅನಂತತ್ವ ಶ್ರುತೇ ಅಂದ್ರೆ ಏನು? ಅನಂತತ್ವ ಅಂದ್ರೆ ಪ್ರತಿ ರೂಪದ ಬ್ರಹ್ಮನೂ ಕೂಡ ಅವನು ಅಭಿನ್ನನೇ. ಅದನ್ನು ಒಂದೊಂದು ಅವತಾರ ತಾಳಿದಾಗ ಬ್ರಹ್ಮ ಭಿನ್ನ ಭಿನ್ನ ಅಂತ ಅರ್ಥ ಅಲ್ಲವೇ ಅಲ್ಲ. ಅದರಿಂದ ಪ್ರತಿ ಶರೀರದಲ್ಲಿದ್ದ ಬ್ರಹ್ಮ ಅವನು ಸರ್ವಥಾ ಭಿನ್ನ ಭಿನ್ನನಾಗಲಾರ. ನಿಮ್ಮ ಪ್ರಕಾರ ಬ್ರಹ್ಮನೇ ಆನಂದಮಯ ಅಂತಂದ್ರೆ ಈ ಪ್ರಿಯಾಪ್ರಿಯಾದಿಗಳ ಯೋಗ ಪ್ರತಿ ಶರೀರದಲ್ಲಿಯೂ ಭಿನ್ನ ಭಿನ್ನವಾಗಿರುತ್ತದೆ. ಆ ಪ್ರಿಯಾಪ್ರಿಯಗಳ ನಿಮಿತ್ತಕವಾಗಿ ಆನಂದಮಯನೂ ಭಿನ್ನ ಭಿನ್ನ, ಬ್ರಹ್ಮನೂ ಭಿನ್ನ ಭಿನ್ನ ಅಂತ ಆಗಬೇಕಾಗುತ್ತದೆ. ಆದರೆ ಅದು ಸರ್ವಥಾ ಯುಕ್ತವಾದದ್ದಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಮಾತು ಏನು ಅಂದ್ರೆ ನಚ ಏವಂ ಭಾರ್ಗವೇ ವಾರುಣಿ ವಿದ್ಯಾ ವಿರುದ್ಧೇತ. ಇಲ್ಲೊಂದು ಪ್ರಶ್ನೆ ಬರುತ್ತದೆ. ಏನು ಅಂತಂದ್ರೆ ಆನಂದಮಯ ಬ್ರಹ್ಮ ಅಲ್ಲ ಅಂತಂದುಬಿಟ್ರೆ, ಆನಂದಮಯನಾದವನು ಬ್ರಹ್ಮ ಅಲ್ಲ ಅಂತಂದ್ರೆ ಒಂದು ಶ್ರುತಿಯ ವಿರೋಧ ಬರುತ್ತದಲ್ಲ ಅಂತ ಪ್ರಶ್ನೆ. ಯಾವ ಶ್ರುತಿಯ ವಿರೋಧ ಅಂದ್ರೆ ಆನಂದೋ ಬ್ರಹ್ಮೇ ದಿವ್ಯಜಾನಾತ್, ಈ ರೀತಿಯಲ್ಲಿ ಅಂದ್ರೆ ಆನಂದಮಯನನ್ನ ಬ್ರಹ್ಮ ಅಂತ ಸಾರತಾ ಇದೆ. ಭಾರ್ಗವಿ ವಾರುಣಿ ವಿದ್ಯಾ ಅಂತ ಕರೀತಾರೆ ಇದನ್ನು. ಯಾತಕ್ಕೆ ಭಾರ್ಗವಿ ವಾರುಣಿ ವಿದ್ಯಾ ಅಂತ ಗೊತ್ತಾ? ವಾರುಣಿ ವಿದ್ಯಾ ಅಂದ್ರೆ ವರುಣದೇವರು ಉಪದೇಶ ಮಾಡಿದ ವಿದ್ಯೆ, ಭೃಗು ಋಷಿಗಳಿಗೆ ಉಪದೇಶ ಮಾಡಿದ ವಿದ್ಯೆ, ಅದಕ್ಕೆ ಭಾರ್ಗವಿ ವಿದ್ಯೆ. ಭಾರ್ಗವಿ ವಾರುಣಿ ವಿದ್ಯಾ ಮುಂದೆ ಬರುತ್ತದೆ. ಅಲ್ಲಿ ವಿಶೇಷವಾಗಿ ಆ ವಾಕ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಗೊತ್ತಾಯಿತೋ ಇಲ್ಲೋ? ಭೃಗುರು ವೈ ವಾರುಣಿ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ, ಹೀಗೆ ವಾಕ್ಯ ಬರುತ್ತದೆ. ವರುಣದೇವರು ಭೃಗು ಋಷಿಗಳನ್ನು ಕುರಿತು ಉಪದೇಶ ಮಾಡಿದ್ದಾರೆ. ಭಾರ್ಗವಿ ವಾರುಣಿ ವಿದ್ಯಾ, ಇದರ ವಿರೋಧ ಬರುತ್ತದೆ. ಆನಂದಮಯ ಬ್ರಹ್ಮ ಅಲ್ಲ ಅಂತಂದರೆ ಅಂದ್ರೆ ಇದರ ವಿರೋಧ ಏನು ಬರಲ್ಲ ಅಂದರು ಮಾಯಾವಾದಿಗಳಂತ. ಈ ಶ್ರುತಿಯ ವಿರೋಧ ನಮಗೇನು ಬರಲ್ಲ. ಯಾಕೆ ಅಂದ್ರೆ ಅಲ್ಲಿ ಮಯಟ್ ಪ್ರತ್ಯಯ ಶ್ರುತವಾಗಿಲ್ಲ ಅಂದ್ರು. ಅಲ್ಲಿ ಮಯಟ್ ಪ್ರತ್ಯಯ ಶ್ರುತವಾಗಿಲ್ಲ ಅಂದ್ರೆ ಆ ಶ್ರುತಿ ಆನಂದಮಯ ವಿಷಯಕವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಭಾರ್ಗವಿ ವಾರುಣಿ ವಿದ್ಯಾ ಏವಂ ವಿರುದ್ಧೇತ ಇತಿ ನಚ, ಯಾಕೆ ತತ್ರ ಮಯಟಃ ಅಶ್ರವಣೇನ ಭಿನ್ನ ವಿಷಯತ್ವಾತ್. ವರುಣದೇವರು ಭೃಗು ಋಷಿಗಳಿಗೆ ಉಪದೇಶ ಮಾಡೋ ಆ ವಾಕ್ಯ ಸಂದರ್ಭದಲ್ಲಿ ಅಲ್ಲಿ ಮಯಟ್ ಪ್ರತ್ಯಯ ಇಲ್ಲ ಅಂದ ಮೇಲೆ ಆ ಶ್ರುತಿ ವಾಕ್ಯ ಆ ವಾಕ್ಯ ಅದು ಆನಂದಮಯ ವಿಷಯಕವೇ ಅಲ್ಲ ಎಂಬ ಮಾತು. ಅಲ್ಲಿ ಆನಂದಮಯ ವಿಷಯಕವೇ ಅಲ್ಲ. ಇದಾದ್ಮೇಲೆ ಪ್ರಶ್ನೆ ಇಲ್ರಿ, ಅಲ್ಲಿಯೂ ಕೂಡ ಮಯಟ್ ಪ್ರತ್ಯಯವನ್ನು ಹೇಳ್ತಾ ಇದ್ದಾರಲ್ಲ ಅಂತ ಮತ್ತೆ ಪ್ರಶ್ನೆ. ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ ಅಂತ ಹೇಳಿ, ಏತಮ್ ಆನಂದಮಯಮಾತ್ಮಾನಂ ಇತಿ ಚ ಅನ್ನಮಯಾದೀನಾವಿವ ಆನಂದಮಯಸ್ಯ ಅತಿಕ್ರಮಣೀಯತೆಯ ಉಕ್ತಸ್ಯ ಅಬ್ರಹ್ಮತ್ವಾತ್ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಏನಂತು ಅಂತಂದ್ರೆ ಆ ವಿದ್ಯೆಯಲ್ಲಿಯೂ ಕೂಡ ಏತಮಾನಂದಮಯ ಆತ್ಮಾನ ಉಪಸಂಕ್ರಾಮತೆ ಅಂತ ಅನ್ನಮಯಾದಿಗಳಂತೆ ಆನಂದಮಯನಿಗೂ ಕೂಡ ಅತಿಕ್ರಮಣೀಯತೆ ಹೇಳಲ್ಪಟ್ಟಿದೆ ಅಂತ ಮಾಯಾವಾದಿಗಳು ಅಂತ ಇದ್ದಾರೆ. ಅಂದರೆ ಅನ್ನಮಯಾದಿಗಳನ್ನ ಹೇಗೆ ದಾಟಬೇಕು ಹಾಗೆ ಆನಂದಮಯನನ್ನು ಕೂಡ ದಾಟಬೇಕು. ಅಂದ್ರೆ ಅನ್ನಮಯಾದಿಗಳಂತೆ ಆನಂದಮಯನಿಗೂ ಅತಿಕ್ರಮಣೀಯತೆ ಅಂದ್ರೆ ಅತಿಕ್ರಮಿಸಲ್ಪಡುವಿಕೆ. ಅನ್ನಮಯಾದಿಗಳನ್ನ ಹೇಗೆ ದಾಟಬೇಕು ಹಾಗೆ ಆನಂದಮಯನನ್ನು ದಾಟಬೇಕು ಅಂತ ಹಂಗೆ ಅಲ್ಲಿ ಹೇಳಿದ್ದಾರೆ. ಆದ್ರಿಂದ ಹಾಗಾದ್ರೆ ಏನಾಯಿತು? ಅಲ್ಲಿಯ ಆನಂದಮಯ ಅವನು ಬ್ರಹ್ಮನಲ್ಲ, ಅಲ್ಲಿ ಹೇಳಲ್ಪಟ್ಟಿರತಕ್ಕಂಥ ಆನಂದಮಯ ಅವನು ಸರ್ವಥಾ ಬ್ರಹ್ಮನಲ್ಲ ಅಂತ ಅಭಿಪ್ರಾಯ.
ಆನಂದಮಯಮಾತ್ಮಾನ ಉಪಸಂಕ್ರಮ್ಯ ಎಂಬ ಕೊನೆಗೆ ಬರ್ ಏತಮಾನಂದಮಯಮಾತ್ಮಾನ ಉಪಸಂಕ್ರಮ್ಯ ಕೊನೆಗೆ ಹೇಳುವಾಗ ಅಲ್ಲಿ ಮಯಟ್ ಪ್ರತ್ಯಯ ಶ್ರುತವಾಗಿದೆ. ಹಾಗಾದರೆ ಕೊನೆಗೆ ಅಂತ್ಯದಲ್ಲಿ ಮಯಟ್ ಪ್ರತ್ಯಯ ಶ್ರುತವಾದ್ದರಿಂದ ಪೂರ್ವವಾಕ್ಯದಲ್ಲಿಯೂ ಕೂಡ ಮಯಟ್ ಪ್ರತ್ಯಯವನ್ನ ಅಧ್ಯಾಹಾರ ಮಾಡಬೇಕು. ಹಾಗಾದರೆ ಪೂರ್ವವಾಕ್ಯದಲ್ಲಿಯೂ ಕೂಡ ಮಯಟ್ ಪ್ರತ್ಯಯವನ್ನ ಅಧ್ಯಾಹಾರ ಮಾಡಿದರೆ ಪೂರ್ವದಲ್ಲಿ ಹೇಳಲ್ಪಟ್ಟ ಆನಂದಮಯನೂ ಕೂಡ ಬ್ರಹ್ಮನಲ್ಲ. ಮೊದಲು ಹೇಳಲ್ಪಟ್ಟಿರ್ತಕ್ಕಂಥ ಆನಂದಮಯನು ಬ್ರಹ್ಮನಲ್ಲ. ಅಂದ್ರೆ ಕೊನೆಗೆ ಮಯಟ್ ಪ್ರತ್ಯಯ ಇದ್ದರೂ ಅಲ್ಲಿ ಅಂದ್ರೆ ಅತಿಕ್ರಮಣ ಎಂಬ ಅರ್ಥವೇ ಇದೆ. ಉಪಸಂಕ್ರಮಣ ಎಂಬುದಕ್ಕೆ ಕೊನೆಗೆ ಹೇಳಲ್ಪಟ್ಟ ವ್ಯಕ್ತಿ ಆನಂದಮಯನಲ್ಲ ಅಂತ, ಆನಂದಮಯ ಬ್ರಹ್ಮ ಅಲ್ಲ ಅಂದಮೇಲೆ ಮೊದಲು ಹೇಳಲ್ಪಟ್ಟ ವ್ಯಕ್ತಿನೂ ಕೂಡ ಪೂರ್ವದಲ್ಲಿ ಹೇಳಲ್ಪಟ್ಟ ಆನಂದ ಅಂದ್ರೆ ಕೊನೆಗೆ ಹೇಳಲ್ಪಟ್ಟ ಆನಂದಮಯ ಬ್ರಹ್ಮ ಅಲ್ಲ ಅಂದ್ರೆ ಮೊದಲು ಹೇಳಲ್ಪಟ್ಟ ಆನಂದಮಯನೂ ಕೂಡ ಬ್ರಹ್ಮ ಅಲ್ಲ ಅಂತಾಗಲಿ. ಇಲ್ಲರೇ ಆನಂದಮಯನನ್ನ ಬ್ರಹ್ಮ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ ಇದ್ರ ಮೇಲೆ. ಆನಂದಮಯ ಬ್ರಹ್ಮ ಅಲ್ಲ ಅಂತಂದ್ರೆ ಶ್ರುತಿಯ ವಿರೋಧ ಬರ್ತದ್ರಿ. ಆನಂದಂ ಬ್ರಹ್ಮೇ ದಿವ್ಯಜಾನಾತ್, ಸ್ಪಷ್ಟವಾಗಿ ಆನಂದಮಯನನ್ನ ಬ್ರಹ್ಮ ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಮಾಯಾವಾದಿಗಳು ಕೊಡ್ತಾ ಇದ್ದಾರೆ. ಏನು? ಅಂತೆ ಮಯಟಃ ಶ್ರವಣೇನ, ಕೊನೆಗೆ ಏತಮಾನಂದಮಯಮಾತ್ಮಾನ ಉಪಸಂಕ್ರಮ್ಯ, ಕೊನೆಗೆ ಮಯಟ್ ಪ್ರತ್ಯಯ ಶ್ರುತವಾದದ್ದು ಪೂರ್ವಮಪಿ ತದ್ ಅಧ್ಯಾಹಾರೆ, ಮೊದಲು ಕೂಡ ಮಯಟ್ ಪ್ರತ್ಯಯವನ್ನು ನಾವು ಅಧ್ಯಾಹಾರ ಮಾಡಿಬಿಟ್ರೆ ಅವಾಗ ಪೂರ್ವಮಪಿ ಹಿಂದೆ ಹೇಳಿದ ಆನಂದಮಯನೂ ಕೂಡ ಬ್ರಹ್ಮನಲ್ಲ. ಪೂರ್ವಮಪಿ ನ ಆನಂದಮಯ ಬ್ರಹ್ಮ ಅಸ್ತು. ಹಾಗಾದರೆ ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಅಂದ್ರೆ ಆನಂದಮಯನನ್ನ ಬ್ರಹ್ಮ ಅಂತ ತಿಳಿಯಬೇಕು ಅಂತ ಹೇಳ್ತಾರಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನ ಹೇಳಿದರು ಟೀಕರಾಯರು. ಅವರ ಪ್ರಕಾರ ಮಾಯವಾದಿಗಳಂತಾರೆ ಬ್ರಹ್ಮಜ್ಞಾನಾರ್ಥಿನಸ್ತು ತದುಪದೇಶ ದ್ವಾರತಯ ಉಪಪನ್ನೋ ಭವಿಷ್ಯತಿ. ಈಗ ನೋಡಿ ಏನು ಅಂತಂದ್ರೆ ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಅಂಬೋದಕ್ಕೆ ಅರ್ಥ ಏನಪ್ಪ ಅಂತಂದ್ರೆ ಬ್ರಹ್ಮಜ್ಞಾನವನ್ನ ಅಪೇಕ್ಷೆ ಪಡತಕ್ಕಂಥ ವ್ಯಕ್ತಿಯನ್ನು ಕುರಿತು ಬ್ರಹ್ಮಜ್ಞಾನಾರ್ಥಿನಸ್ತು ತದುಪದೇಶ, ಬ್ರಹ್ಮಜ್ಞಾನವನ್ನ ಅಪೇಕ್ಷೆ ಪಡತಕ್ಕಂಥ ವ್ಯಕ್ತಿಯನ್ನು ಕುರಿತು ಬ್ರಹ್ಮನಾಗದೇ ಇರತಕ್ಕಂತಹ ಆನಂದಮಯನನ್ನ ಬ್ರಹ್ಮ ಅಂತ ಅಲ್ಲಿ ಹೇಳ್ತಾ ಇದ್ದ. ಆನಂದಮಯ ಬ್ರಹ್ಮನಲ್ಲ. ಆ ಬ್ರಹ್ಮನಾಗದೇ ಇದ್ದ ಆನಂದಮಯನನ್ನು ಕುರಿತು ಇವನು ಬ್ರಹ್ಮ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ ಈ ಆನಂದಮಯನ ಜ್ಞಾನ ಬ್ರಹ್ಮಜ್ಞಾನಕ್ಕೆ ದ್ವಾರವಾಗುತ್ತದೆ. ಅಂದ್ರೆ ಆನಂದಮಯನ ಜ್ಞಾನ ಮೂಲಕ ಬ್ರಹ್ಮಜ್ಞಾನವನ್ನ ಪಡೆಯಬೇಕು. ಯಾವ ವ್ಯಕ್ತಿಗೆ ಬ್ರಹ್ಮಜ್ಞಾನದ ಅಪೇಕ್ಷೆ ಇದೆ ಅಂತಹ ವ್ಯಕ್ತಿಯನ್ನು ಕುರಿತು ಆನಂದಮಯನೇ ಬ್ರಹ್ಮ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಆನಂದಮಯನ ಜ್ಞಾನದ ಮೂಲಕ ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಎಂಬ ಅರ್ಥದಲ್ಲಿ. ಅಂದ್ರೆ ಆನಂದಮಯನ ಜ್ಞಾನ ಎಂಬುದು ಬ್ರಹ್ಮಜ್ಞಾನಕ್ಕೆ ದ್ವಾರವಾಗಿದೆ, ಗೊತ್ತಾ? ಬ್ರಹ್ಮಜ್ಞಾನಕ್ಕೆ ದ್ವಾರವಾಗಿದೆ. ಆ ಅರ್ಥದಲ್ಲಿ ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಎಂಬ ಮಾತನ್ನು, ಯಾಕಂದ್ರೆ ದೃಷ್ಟಾಂತ ನಾವು ನೋಡ್ತೇವೋ ಇಲ್ಲೋ, ಸ್ಥೂಲವಾದ ನಕ್ಷತ್ರಗಳನ್ನು ತೋರಿಸಿ ಅದರ ಪಕ್ಕದಲ್ಲಿದ್ದ ನಕ್ಷತ್ರವೇ ಅರುಂಧತಿ ನಕ್ಷತ್ರ. ಅಲ್ಲಿ ಪಕ್ಕದಲ್ಲಿ ದೊಡ್ಡ ನಕ್ಷತ್ರ ಅದಲ್ಲ, ಆ ದೊಡ್ಡ ನಕ್ಷತ್ರದ ಪಕ್ಕದಲ್ಲಿರೋದೇ ಅರುಂಧತಿ ನಕ್ಷತ್ರ. ಹಾಗೆ ಬ್ರಹ್ಮ ಎಂಬೋನು ಇವನು ಬಹಳ ಸೂಕ್ಷ್ಮ, ಬ್ರಹ್ಮ ಬಹಳ ಸೂಕ್ಷ್ಮನಾದ ಬ್ರಹ್ಮಜ್ಞಾನ ಮಾಡಿಕೊಳ್ಬೇಕಾಗಿದೆ. ಆ ಬ್ರಹ್ಮಜ್ಞಾನದ ಅಪೇಕ್ಷೆ ಇದ್ದ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ಸ್ಥೂಲನಾದ ಆನಂದಮಯನ ಜ್ಞಾನ ಮಾಡಿಸಿ, ಮೊದಲು ಸ್ಥೂಲನಾದ ಆನಂದಮಯನ ಜ್ಞಾನ ಮಾಡಿಸಿ ಆನಂದಮಯನ ಜ್ಞಾನದ್ವಾರ ಬ್ರಹ್ಮಜ್ಞಾನವನ್ನು ಮಾಡಿಸ್ತಾರೆ. ಹೀಗೆ ಸ್ಥೂಲವಾದ ಆನಂದಮಯನ ಜ್ಞಾನದ್ವಾರ ಬ್ರಹ್ಮಜ್ಞಾನದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆನಂದಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ ಮಾಯಾವಾದಿಗಳು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂತೂ ಆನಂದಮಯನು ಬ್ರಹ್ಮನಲ್ಲ ಅಂತೆ ಅವರ ವಿಚಾರ. ಇದಾದ ಮೇಲೆ ಕೊನೆಯದಾಗಿ ಮಾಯಾವಾದಿಗಳಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಆನಂದಮಯ ಬ್ರಹ್ಮನೇ ಅಲ್ಲ ಅಂತಂದ್ರೆ ನಾನು ಏವಂತರಿಹಿ ಕಥಂ ಸೂತ್ರಾಣಿ ಆನಂದಮಯಸ್ಯ ಬ್ರಹ್ಮತಾ ಪ್ರತಿಪಾದನ ಪರತೆಯ ಉಪಲಂಭಾತ. ಆನಂದಮಯ ಬ್ರಹ್ಮನೇ ಅಲ್ಲ ಅಂತ ಅಂದ್ರೆ ಹಾಗಾದ್ರೆ ಈ ಸೂತ್ರಗಳು, ಆನಂದಮಯಾಧಿಕರಣದ ಸೂತ್ರಗಳು ಹೇಗೆ ಸಂಗತ ಅಂತ ಪ್ರಶ್ನೆ ಮಾಯಾವಾದಿಗಳ ಮೇಲೆ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಆನಂದಮಯ ಇವನು ಬ್ರಹ್ಮ ಅಲ್ಲ, ಹಾಗಾದ್ರೆ ಈ ಆನಂದಮಯಾಧಿಕರಣದ ಸೂತ್ರಗಳು ಹೇಗೆ ಸಂಗತವಾಗುತ್ತವೆ? ಯಾಕೆಂದ್ರೆ ನೋಡಿ, ಸೂತ್ರಗಳು ಆನಂದಮಯನು ಬ್ರಹ್ಮ
ಅಂತ ಪ್ರತಿಪಾದನೆ ಮಾಡುವ ಅಭಿಪ್ರಾಯವನ್ನೇ ಹೊಂದಿವೆ ಅಂತ ನಮಗೆ ಕಾಣಿಸ್ತದ ಮೇಲ್ನೋಟಕ್ಕೆ. ಆನಂದಮಯನಾದವನು ಬ್ರಹ್ಮನಾಗಿದ್ದಾನೆ, ಆನಂದಮಯ ಅಂದ್ರೆ ಅವನು ಬ್ರಹ್ಮನೇ ಅಂತ ಪ್ರತಿಪಾದನೆ ಮಾಡ್ತಾ ಇವೆ ಸೂತ್ರಗಳು, ಅಂತೇನೆ ನಮಗೆ ತೋರ್ತದಲ್ಲ ಅಂತ ನಾವು ಮಾಯಾವಾದಿಗಳಿಗೆ ಪ್ರಶ್ನೆ ಮಾಡಿದರೆ, ಆಗ ಮಾಯಾವಾದಿಗಳಂತಾರೆ ಮೈವಂ ಹಾಗೆ ಹೇಳಬೇಡಿ. ಆನಂದಮಯಾಧಿಕರಣದ ಸೂತ್ರಗಳು ಆನಂದಮಯನನ್ನ ಬ್ರಹ್ಮ ಅಂತೆ ಪ್ರತಿಪಾದನೆ ಮಾಡ್ತಾ ಇವೆ, ಹಾಗೇನೆ ತೋರ್ತಾ ಇದೆ ಅಂತ ಅನಬೇಡಿ. ಯಾಕೆ? ವೇದ ಸೂತ್ರಯೋ ವಿರೋಧೆ ಗುಣೇ ತ್ವನ್ಯಾಯ ಕಲ್ಪನಾ ಇತಿ ನ್ಯಾಯೇನ ಸೂತ್ರಾಣ ಕಥಂಚಿತ್ ಯೋಜ್ಯತ್ವಾತ್. ಹಾಗಾದ್ರೆ ನೋಡಿ, ಸೂತ್ರಗಳು ಆನಂದಮಯನನ್ನ ಬ್ರಹ್ಮ ಅಂತ ಪ್ರತಿಪಾದನೆ ಮಾಡುವಂತೆ ತೋರಿದರೆ ಏನ್ ಮಾಡಬೇಕು? ಆ ಸೂತ್ರಗಳಿಗೆ ಬೇರೆ ಅರ್ಥವನ್ನೇ ಕಲ್ಪನೆ ಮಾಡಬೇಕು. ಯಾಕೆ? ವೇದ ಮತ್ತು ಬ್ರಹ್ಮ ಸೂತ್ರಗಳಿಗೆ ಈಗ ವಿರೋಧ ಬಂದಿದೆ. ವೇದಗಳು ಆನಂದಮಯನನ್ನ ಬ್ರಹ್ಮ ಅಂತ ಹೇಳಿಲ್ಲ. ಒಂದು ವೇಳೆ ನೀವು ಹೇಳುವಂತೆ ಸೂತ್ರಗಳು ಆನಂದಮಯನನ್ನ ಬ್ರಹ್ಮ ಅಂತ ಹೇಳಿದರೆ ಆ ಸೂತ್ರಕ್ಕಿಂತ ದೊಡ್ಡದಾದ ವೇದ, ಆ ವೇದಕ್ಕೆ ಅನುಸಾರಿಯಾಗಿ ಸೂತ್ರಗಳಿಗೆ ಬೇರೆ ಅರ್ಥವನ್ನು ಕಲ್ಪನಾ ಮಾಡಬೇಕು. ಗುಣೇ ತ್ವನ್ಯಾಯ ಕಲ್ಪನಾ ಎಂಬ ಮಾತಿದೆ. ಅಂದ್ರೆ ಪ್ರಧಾನ ಅಪ್ರಧಾನ ಇವುಗಳ ಮಧ್ಯದಲ್ಲಿ ವಿರೋಧ ಬಂದರೆ ಅಪ್ರಧಾನಕ್ಕೆ ಬೇರೆ ಅರ್ಥವನ್ನು ಹೇಳಬೇಕು. ಗುಣೇ ತ್ವನ್ಯಾಯ ಕಲ್ಪನಾ, ಗುಣೇತು ಅಪ್ರಧಾನವಾದದ್ದರಲ್ಲಿ ಅನ್ಯಾಯ ಕಲ್ಪನಾ ಅಂದರೆ ಬೇರೆ ಅರ್ಥವನ್ನು ಅವುಗಳಿಗೆ ಹೇಳಬೇಕು ಎಂಬುವ ಈ ನ್ಯಾಯದಿಂದ ವೇದಕ್ಕನುಸಾರವಾಗಿ ಆನಂದಮಯನೇ ಬ್ರಹ್ಮ ಅಂತ ಹೇಳೋ ಸೂತ್ರಗಳಿಗೇನೆ ವೇದದ ವಿರೋಧ ಬರದೇ ಇದ್ದಂತೆ ಬೇರೆ ಏನಾದರೂ ಬೇರೆ ರೀತಿಯಾಗಿ ಅರ್ಥವನ್ನು ಹೇಳಬೇಕು. ಬ್ರಹ್ಮಸೂತ್ರಗಳಿಗೆ ಬೇರೆ ಅರ್ಥವನ್ನು ಹೇಳಬೇಕೇ ಹೊರತು ಆನಂದಮಯ ಅಂತೂ ಬ್ರಹ್ಮನಲ್ಲ ಅಂತ ಅವರಂತ ಇದ್ದಾರೆ. ಸೂತ್ರಾಣಂ ಕಥಂಚಿತ್ ಯೋಜ್ಯ ತಸ್ಮಾತ್, ಆದ್ದರಿಂದ ಆನಂದಮಯಾದಯ ಪಂಚಾಪಿ ಕೋಶಾಹ ನ ಬ್ರಹ್ಮ ಇತಿ. ಆದ್ದರಿಂದ ಯಾವ ಕಾರಣದಿಂದಲೂ ಕೂಡ ಸರ್ವಥ ಐದುಗಳೂ ಕೂಡ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಐದುಗಳೂ ಕೂಡ ಸರ್ವಥಾ ಬ್ರಹ್ಮ ಅಲ್ಲ. ಅವು ಕೇವಲ ಶರೀರಾದಿ ಕೋಶಗಳು. ಅನ್ನಮಯಾದಿ ಐದುಗಳು ಕೂಡ ಕೇವಲ ಶರೀರದ ಕೋಶಗಳು ಎಂಬ ಅರ್ಥವನ್ನ ಆ ಮಾಯಾವಾದಿಗಳು ಹೇಳಿದರೆ, ಆ ಮಾಯಾವಾದಿಗಳ ವಿಚಾರವನ್ನ ಈ ಶ್ಲೋಕದಿಂದ ಆಚಾರ್ಯರು ಮುಂದೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಏನು? ತದೇತತ್ ಸೂತ್ರೌ ವ್ಯಾಖ್ಯಾನೇನ ನಿರಾಕೃತಮಪಿ ಶಿಷ್ಯ ಹಿತತೆಯ ಸ್ಫುಟಂ ನಿರಾಕರೋತಿ ಏನ್ನಮಿತಿ. ನೋಡಿ, ಈ ಮಾಯಾವಾದಿಗಳ ಅಪವ್ಯಾಖ್ಯಾನ ಅಂದ್ರೆ ಈ ಪರಕೀಯರ ಅಪವ್ಯಾಖ್ಯಾನ ಎಂಬುದು ಅನ್ನಮಯಾದಿ ಐದುಗಳು ಕೂಡ ಬ್ರಹ್ಮ ಅಲ್ಲ, ಅನ್ನಮಯಾದಿ ಐದುಗಳು ಕೂಡ ಕೇವಲ ಶರೀರಾದಿ ಕೋಶಗಳೇ ಅಂತ ಹೇಳುವ ಈ ಪರಕೀಯರ ಅಪವ್ಯಾಖ್ಯಾನವನ್ನ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡೋದ್ರಿಂದಲೇ ನಾವು ವಸ್ತುತಃ ನಿರಾಕರಣೆ ಮಾಡಿದ್ದೇವೆ. ಅಂದ್ರೆ ಸೂತ್ರಗಳ ವ್ಯಾಖ್ಯಾನದಿಂದಲೇ ನಿರಾಕೃತವಾಗಿದೆ. ಆದರೂ ಕೂಡ ಶಿಷ್ಯರ ಅನುಕೂಲಕ್ಕಾಗಿ ಅದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಯೋದಕ್ಕಾಗಿ ಆಚಾರ್ಯರೇ ಅನುವ್ಯಾಖ್ಯಾನದಲ್ಲಿ ಮತ್ತೆ ಆ ಅಪವ್ಯಾಖ್ಯಾನದ ನಿರಾಕರಣೆಯನ್ನು ಶಿಷ್ಯರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಪವ್ಯಾಖ್ಯಾನವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಈ ಮುಂದಿನ ಅನುವ್ಯಾಖ್ಯಾನ ಶ್ಲೋಕದಿಂದ ಅಂತ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯರು. ಅಂದ್ರೆ ಪರಕೀಯರು ಮಾಡುವ ಅಪವ್ಯಾಖ್ಯಾನ ಎಷ್ಟು ತಪ್ಪು ಎಂಬುದನ್ನ ಮುಂದಿನ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅನುವ್ಯಾಖ್ಯಾನವನ್ನು ಹೇಳಿ ಏನು? ಏನ್ನಂ ಬ್ರಹ್ಮೇತ್ಯಾದ್ಯುಪಾಸಾಂ ಹೇಳಿ. ಏನ್ನಂ ಬ್ರಹ್ಮೇತ್ಯಾದ್ಯುಪಾಸಾಂ ಸಾಮಾನಾದಿಕರಣ್ಯತಃ ಉಕ್ತ್ವಾ ಪಂಚಸ್ವರೂಪಾಣಾಂ ಪುನಸ್ತತ್ಪ್ರಾಪ್ತಿವಾದಿನಿ ಸ್ಥಾನದ್ವಯಗತಾ ವೇದ ವಾಣೀ ತದಪರಾಪಿನಾಂ ತಮಸೋನ್ಯತ್ರ ಸಂಸ್ಥಾನಂ ಕಥಮೇವ ಸಹೇತಸಾ. ಏನರ್ಥ ಗೊತ್ತಾ ಈ ಅನುವ್ಯಾಖ್ಯಾನಕ್ಕೆ? ಸ್ಪಷ್ಟವಾಗಿ ಮೊದಲನೇ ಲೈನು ಅಲ್ಲಿ ಎ ಅಂದ್ರೆ ಯಾರು,
ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಪ್ರಾಣಂ ಬ್ರಹ್ಮೇತಿ ವ್ಯಜಾನಾತ್. 5 ಕಡೆಗೂ ಹೇಳ್ತಾ ಇದ್ದಾರೆ. ಅನ್ನ, ಪ್ರಾಣ, ಮನಸ್ಸು, ವಿಜ್ಞಾನ, ಆನಂದ ಇವುಗಳನ್ನ ಬ್ರಹ್ಮ ಅಂತ ತಿಳಿಯಿರಿ ಅಂತೇ ಶ್ರುತಿ ಹೇಳ್ತಾ ಇದೆ. ಏನ್ನಂ ಬ್ರಹ್ಮೋಪಾಸತೆ ಅಂದ್ರೆ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಗೊತ್ತಾಯ್ತಲ್ಲ, ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಇತಿ ಉಪಾಸಾಂ ಸಾಮಾನಾಧಿಕರಣ್ಯತಃ ಉಕ್ತ್ವಾ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಏನ್ನಂ ಬ್ರಹ್ಮೋಪಾಸತೆ ಈ ವಾಕ್ಯಗಳಲ್ಲಿ ಸಮಾನ ವಿಭಕ್ತಿಕ ಪದಗಳಿಂದ ಅಂದ್ರೆ ಸಮಾನವಾದ ವಿಭಕ್ತಿಕ ಪದಗಳಿಂದ ಹೇಳಿದ್ದ. ಯಾವುಗಳನ್ನ? ಬ್ರಹ್ಮ ಅಭಿನ್ನವಾದ ಅನ್ನಮಯಾದಿ 5 ರೂಪಗಳ ಉಪಾಸನೆಯನ್ನ ಹೇಳಿ, ಅಂದ್ರೆ ಬ್ರಹ್ಮನಿಂದ ಅನ್ನಮಯಾದಿ 5ಗಳು ಕೂಡ ಅಭಿನ್ನವಾಗಿವೆ. ಅಂದ್ರೆ ಅನ್ನಮಯಾದಿ 5 ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿ ಅಂತ ಅಭಿಪ್ರಾಯ. ಏನ್ನಂ ಬ್ರಹ್ಮೇ ಇತ್ಯಾದಿ ಸಮಾನಾಧಿಕರಣ್ಯತಃ ಉಪಾಸಾಂ ಉಕ್ತ್ವಾ ಅಂದ್ರೆ ಅಭಿಪ್ರಾಯ ಏನು? ಏನ್ನಂ ಬ್ರಹ್ಮ ಈ ಮೊದಲಾದ ವಾಕ್ಯಗಳಲ್ಲಿ ಸಮಾನ ವಿಭಕ್ತಿಕವಾದ ಪದಗಳಿಂದ ಬ್ರಹ್ಮ ಅಭಿನ್ನರಾದ ಅನ್ನಮಯಾದಿ 5 ರೂಪಗಳ ಉಪಾಸನೆಯನ್ನ ಮಾಡಬೇಕು ಅಂತ ಹೇಳಿ, ಈ ರೀತಿ ಉಪಾಸನೆ ಮಾಡುವವರಿಗೆ ಬ್ರಹ್ಮಪ್ರಾಪ್ತಿಯ ಫಲವನ್ನ ಹೇಳಿದ್ದಾರೆ. ಪುನಃ ಮತ್ತೆ ತತ್ಪ್ರಾಪ್ತಿವಾದಿನಿ, ಅನ್ನಮಯಾದಿಗಳ 5ಗಳು ಕೂಡ ಬ್ರಹ್ಮವೇ ಅಂತ ಉಪಾಸನೆ ಮಾಡಿದ್ರೆ ಅನ್ನಮಯಾದಿಗಳ ಪ್ರಾಪ್ತಿಯನ್ನ ಹೇಳಿವೆ, ಅನ್ನಮಯಾದಿಗಳ ಪ್ರಾಪ್ತಿಯನ್ನು ಹೇಳಿವೆ. ಈ ರೀತಿ ಸ್ಥಾನದ್ವಯ ಗತಾ ವೇದವಾಣಿ 2 ಅನುವಾಕಗಳಲ್ಲಿಯೂ ಕೂಡ ಈ ರೀತಿಯಾಗಿ ಹೇಳುವ ವೇದ ವಾಕ್ಯವನ್ನ, ಅಂದ್ರೆ 2 ಅನುವಾಕಗಳಲ್ಲಿ ಇರತಕ್ಕಂಥ, ಅಲ್ಲಿ ಆರಂಭದಲ್ಲಿ ಬಂದದ್ದು ಮೊದಲು ಏನು ಅಂತಂದ್ರೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳ್ತಾ, ಬ್ರಹ್ಮವಿದ್ ಪರಂ ಬ್ರಹ್ಮ ಆಪ್ನೋತಿ, ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಮೊದಲಾದ ವಾಕ್ಯಗಳಿವೆ. 2 ಅನುವಾಕಗಳಲ್ಲಿರತಕ್ಕಂಥ ವೇದವಾಣಿ ಎಂಬುದು ಅನ್ನಮಯಾದಿಗಳಿಗೆ ಬ್ರಹ್ಮತ್ವವನ್ನು ಹೇಳ್ತಾ ಇದೆ, ಅನ್ನಮಯಾದಿಗಳಿಗೆ ಬ್ರಹ್ಮತ್ವ ಹೇಳ್ತಾ ಇದೆ. ಈ ರೀತಿ 2 ಅನುವಾಕಗಳಲ್ಲಿರುವ ವೇದವಾಣಿ ಅನ್ನಮಯಾದಿಗಳನ್ನ ಬ್ರಹ್ಮ ಅಂತ ಹೇಳುವಾಗ ತದಪಲಾಪಿನಾ, ಅನ್ನಮಯಾದಿಗಳು ಬ್ರಹ್ಮ ಅಂತ ಹೇಳುವ ವೇದವಾಕ್ಯವೇ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತ ಅಪಲಾಪ ಮಾಡುವ ವಾದಿಗಳಿಗೆ, ಅನ್ನಮಯಾದಿಗಳಿಗೆ ಬ್ರಹ್ಮತ್ವ ನಿರಾಕರಣೆ ಮಾಡುವ ವಾದಿಗಳಿಗೆ ತಮಸಃ ಅನ್ಯತ್ರ ಸಂಸ್ಥಾನಂ ಸಾ ಕಥಮೇವ ಸಹೇತ, ತಮಸ್ಸನ್ನ ಬಿಟ್ಟು ಇನ್ನು ಎಲ್ಲಿ ಬೇರೆ ಕಡೆ ಯಾವ ಸ್ಥಾನವನ್ನ ಆ ಶ್ರುತಿ ವಾಕ್ಯ ಅವರಿಗೆ ಹೇಳೋದಕ್ಕೆ ಸಾಧ್ಯ? ಅಂದ್ರೆ ಯಾರು ಅನ್ನಮಯಾದಿಗಳನ್ನ ಬ್ರಹ್ಮ ಅಲ್ಲ ಅಂತಂತಾರೆ ಅವರಿಗೆ ತಮಸ್ಸೇ ನಿಶ್ಚಿತ ಅಂತ ಹೇಳ್ದಂಗಾಯ್ತು. ಅನ್ನಮಯಾದಿಗಳು ಬ್ರಹ್ಮವೇ ಅಂತ ಹೇಳುವ ವೇದ ವಾಕ್ಯ ಯಾರು ಅನ್ನಮಯಾದಿಗಳನ್ನ ಬ್ರಹ್ಮ ಅಲ್ಲ ಅಂತಂತಾರೋ ಅಂಥವರಿಗೆ ತಮಸ್ಸನ್ನ ಬಿಟ್ಟು ಬೇರೆ ಸ್ಥಳದಲ್ಲಿ ವಾಸವನ್ನ ಹೇಗೆ ಸಹನ ಮಾಡೀತು? ಅಂದರೆ ಈ ವೇದವಾಕ್ಯವೇ ಅಂತಹ ವಾದಿಗಳಿಗೆ ತಮಸ್ಸನ್ನ ಬಿಟ್ಟು ಅಂಥವರು ಬೇರೆ ಕಡೆ ಇರೋದೇ ಇಲ್ಲ, ಅಂದ್ರೆ ತಮಸ್ಸಿನಲ್ಲೇ ಇರ್ತಾರೆ. ಅಂದ್ರೆ ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತಂದ್ರೆ ಅಂತಹ ವಾದಿಗಳಿಗೆ ತಮಸ್ಸೇ ಗತಿ ಅಂತ ವೇದವಾಣಿ ಹೇಳ್ತಾ ಇದೆ. ಗೊತ್ತಾಯ್ತು? ತಮಸೋ ಅನ್ಯತ್ರ ಸಂಸ್ಥಾನಂ ಕಥಮೇವ ಸಹೇತ ಸಾ, ತಮಸ್ಸನ್ನು ಬಿಟ್ಟಿನ್ ಬೇರೆ ಯಾವ ಸ್ಥಾನವನ್ನು ಸಹನ ಮಾಡ್ತದೆ ಶ್ರುತಿ ವಾಕ್ಯ? ಅನ್ನಮಯಾದಿಗಳನ್ನ ಬ್ರಹ್ಮ ಅಲ್ಲ ಅಂಬೋರಿ ಅಂದ್ರೆ ಅನ್ನಮಯಾದಿಗಳನ್ನ ಬ್ರಹ್ಮ ಅಲ್ಲ ಅಂತಂದ್ರೆ ಅವರಿಗೆ ತಮಸ್ಸೇ ಗತಿ ಅಂಬೋದನ್ನು ಹೇಳಿದಂತಾಯಿತು ಅಂತ ಆಚಾರ್ಯರು ಸ್ಪಷ್ಟವಾಗಿ ನಿಷ್ಠುರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ ಏನೇನು ಅಭಿಪ್ರಾಯ. ಸ್ವಲ್ಪ ಮೊದಲು ವ್ಯಾಕರಣ ವಿಚಾರವನ್ನು ಹೇಳ್ತಾರೆ, ಆಮೇಲೆ ಅದನ್ನು ನಾವು ಚಿಂತನೆ ಮಾಡಬೇಕು. ಏನು? ಇತ್ಯಾದಿ ಇತಿ ಕ್ರಿಯಾ ವಿಶೇಷಣಂ, ಇಲ್ಲಿ ಇತ್ಯಾದಿ ಅಂತದ. ಏನಂ ಬ್ರಹ್ಮ ಇತ್ಯಾದಿ, ಇತ್ಯಾದಿ ಎಂಬುದು ಇಲ್ಲಿ
ಕ್ರಿಯೆಗೆ ವಿಶೇಷಣ. ಅಂದ್ರೆ ಇದೇ ಮೊದಲಾದವುಗಳನ್ನ ಉಕ್ತ ಹೇಳಿ. ಗೊತ್ತಾಯ್ತು? ಇತ್ಯಾದಿ ಎಂಬುದು ಇದು ಕ್ರಿಯೆಗೆ ವಿಶೇಷಣ. ಇತ್ಯಾದಿ ಉಕ್ತ ಅಂತ ಇತ್ಯಾದಿ ಇತಿ ಕ್ರಿಯಾ ವಿಶೇಷ. ಆಮೇಲೆ ಪಂಚಸ್ವರೂಪಾಣಾಮಿತಿ ವಿಶೇಷಣ ಸಮಾಸಃ ಏವ ಅಯಂ ನ ದ್ವಿಗುಃ. ಇಲ್ಲಿ ಪಂಚಸ್ವರೂಪಾಣ ಉಕ್ತ ಪಂಚಸ್ವರೂಪಾಣಾಂ ಆಚಾರನು ವ್ಯಾಖ್ಯಾನದಲ್ಲಿ ಶಬ್ದ ಇದೆ. ಪಂಚಸ್ವರೂಪಾಣಾಂ ಎಂಬಲ್ಲಿ ಇದು ದ್ವಿಗು ಸಮಾಸ ಅಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇದು ದ್ವಿಗು ಸಮಾಸ ಅಲ್ಲ, ಕಿಂತು ವಿಶೇಷಣ ಸಮಾಸ ಅಂತ. ವಿಶೇಷಣ ಸಮಾಸ ಹೇಗೆ ಅಂತಂದ್ರೆ ಅದಕ್ಕೆ ಉತ್ತರವನ್ನ ಹೇಳಿದ್ದಾರೆ ಬಹಳ ಚೆನ್ನಾಗಿ. ಇದು ವಿಶೇಷಣ ಅಂದ್ರೆ ಪಂಚಚತಾನಿ ಸ್ವರೂಪಾಣಿ ಚ ಪಂಚಸ್ವರೂಪಾಣಿ ತೇಷಾಂ ಪಂಚಸ್ವರೂಪಾಣಾಂ ಅಂದ್ರೆ ಪಂಚಶತಾನಿ ಸ್ವರೂಪಾಣಿ ಚ ಪಂಚಸ್ವರೂಪಾಣಿ ತೇಷಾಂ ಪಂಚಸ್ವರೂಪಾಣಾಂ. ಈ ರೀತಿ ವಿಶೇಷಣ ಸಮಾಸ ಮಾಡಬೇಕೇ ಹೊರತು ಇಲ್ಲಿ ದ್ವಿಗು ಸಮಾಸ ಮಾಡಬಾರದು ಅಂತ ಇದ್ದಾನೆ. ಏನು ದ್ವಿಗು ಸಮಾಸ ಯಾಕೆ ಮಾಡಬಾರದು? ದ್ವಿಗು ಸಮಾಸವನ್ನು ಎಲ್ಲಿ ಮಾಡಬೇಕು? ಅದಕ್ಕೆ ನಿಯಮ ಏನು ಅಂತಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ. ಟಿಪ್ಪಣಿ ವಿಚಾರವನ್ನು ನಾವು ನೋಡಬೇಕು. ಏನು ಅಂತಂದ್ರೆ ನೋಡಿ, ಸಂಖ್ಯಾಪೂರ್ವೋ ದ್ವಿಗುಹು ಅಂತ ಒಂದು ಸೂತ್ರ ಇದೆ. ಸಂಖ್ಯಾಪೂರ್ವೋ ದ್ವಿಗುಹು ಅಂದ್ರೆ ಪಂಚಸ್ವರೂಪಾಣಾಂ ಎಂಬ ಈ ಸಮಾಸ ಸಂಖ್ಯಾಪೂರ್ವಕವಾಗಿದೆ. ಪಂಚ ಅಂತದನೋ 5 ಅಂದ್ರೆ ಸಂಖ್ಯಾಪೂರ್ವಕವಾದ ಸಮಾಸವಾಗಿದೆ. ಸಂಖ್ಯಾಪೂರ್ವಕವಾದಾಗ ಆ ಶಬ್ದವನ್ನ ಅಲ್ಲಿ ಯಾವ ಸಮಾಸ ಮಾಡಬೇಕು? ದ್ವಿಗು ಸಮಾಸ ಮಾಡಬೇಕು. ಯಾಕೆ? ಸಂಖ್ಯಾಪೂರ್ವೋ ದ್ವಿಗುಹು ಅಂತ ವ್ಯಾಕರಣದ ಸೂತ್ರ. ಹಾಗಾದ್ರೆ ದ್ವಿಗು ಸಮಾಸವನ್ನ ಮಾಡಿ ಅಕಾರಾಂತೋತ್ತರ ಪದೋ ದ್ವಿಗುಹು ಸ್ತ್ರೀಯಾವಿಷ್ಟ ಅಂತ ಇನ್ನೊಂದು ವ್ಯಾಕರಣದ ಸೂತ್ರ. ಏನ್ ಹೇಳಿ? ಅಕಾರೋಂತು ಅಲ್ಲಿ ಹೇಳುವಾಗ ಅಕಾರಾಂತ ಉತ್ತರ ಪದೋ ದ್ವಿಗುಹು ಸ್ತ್ರೀಯಾಮಿಷ್ಟ ಎಂಬ ವ್ಯಾಕರಣ ಸೂತ್ರದಿಂದ ಸ್ತ್ರೀಲಿಂಗವಾಗಿ ದ್ವಿಗೋಹೋ ಎಂಬ ಸೂತ್ರದಿಂದ ಕನೀಶ್ ಪ್ರತ್ಯಯ ಸೇರಿ, ದ್ವಿಗೋಹ ಎಂಬ ಸೂತ್ರದಿಂದ ನೀಶ್ ಪ್ರತ್ಯಯ ಸೇರಿ ಪಂಚಸ್ವರೂಪ್ಯಾಹ ಅಂತ ಆಗ್ಬೇಕ್ರಿ. ಪಂಚಸ್ವರೂಪ್ಯಾಹ ಅಂತ ಆಗಬೇಕು. ಇಲ್ಲಿ ಪಂಚಸ್ವರೂಪ್ಯಾಹ ಅಂತ ಆಗದೇನೆ ದ್ವಿಗು ಸಮಾಸ ಮಾಡಿದಾಗ ಪಂಚಸ್ವರೂಪಾಣಾಂ ಅಂತ ಹೇಗಾಯಿತು ಅಂತ ಪ್ರಶ್ನೆ. ಅದಕ್ಕೆ ಹೇಳಿದ್ರು ವಿಶೇಷಣ ಸಮಾಸ ಅಯಂ ನ ದ್ವಿಗುಹು. ಇಲ್ಲಿ ವಿಶೇಷಣ ಸಮಾಸವನ್ನೇ ಮಾಡಬೇಕು. ಅಂದ್ರೆ ವಿಶೇಷಣಂ ವಿಶೇಷ್ಯೇನ ಬಹುಲಂ, ವಿಶೇಷಣಂ ವಿಶೇಷ್ಯೇನ ಬಹುಲಂ ಎಂಬ ಸೂತ್ರದ ಪ್ರಕಾರ ಪಂಚಶತಾನಿ ಸ್ವರೂಪಾಣಿ ಚ ಪಂಚಸ್ವರೂಪಾಣಿ ತೇಷಾಂ ಪಂಚಸ್ವರೂಪಾಣಾಂ ಅಂತ ಮಾಡಬೇಕು ನಾವು ಹೇಳಿದ್ದ. ಇದಾದ್ಮೇಲೆ ಇನ್ನೊಂದು ಮಾತು, ತದ್ದಿತಾರ್ಥಾದ್ಯಭಾವಾತ್. ಇಲ್ಲಿ ಯಾಕೆ ದ್ವಿಗು ಸಮಾಸ ಮಾಡಬಾರದು ಅಂದ್ರೆ, ದ್ವಿಗು ಸಮಾಸ ಮಾಡುವಾಗ 3 ಸನ್ನಿವೇಶಗಳಿವೆ. ಪಂಚಸ್ವರೂಪಾಣಾಂ ಎಂಬಲ್ಲಿ ದ್ವಿಗು ಸಮಾಸಕ್ಕೆ ಬೇಕಾದ 3 ಸನ್ನಿವೇಶಗಳು ಇಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ದ್ವಿಗು ಸಮಾಸ ಮಾಡಬಾರದು. ಯಾವುದು 3 ಸನ್ನಿವೇಶಗಳು ಅಂದ್ರೆ ನೋಡಿ, ತದ್ಧಿತ ಪ್ರತ್ಯಯ ಬರುವ ಸನ್ನಿವೇಶವಿರುವಾಗ ತದ್ಧಿತ ಪ್ರತ್ಯಯ ಬರಬೇಕು. ಅಂತಹ ಸನ್ನಿವೇಶವಿದ್ದಾಗ ದ್ವಿಗು ಸಮಾಸ ಮಾಡುತ್ತೇವೆ. ಆಮೇಲೆ ಸಮಾಸದ ಉತ್ತರ ಪದವಾಗಿ 3ನೇ ಪದ ಮುಂದೆ ಇರಬೇಕು. ಅಂದ್ರೆ ಸಮಾಸೋತ್ತರ ಪದವಾಗಿ 3ನೇ ಪದ ಮುಂದಿರಬೇಕ್ರಿ, ಆವಾಗ ದ್ವಿಗು ಸಮಾಸ ಮಾಡಬೇಕು. ಆಮೇಲೆ ಸಮಾಹಾರವೇ ಅರ್ಥವಾಗುವಾಗ ದಿಕ್ ಮತ್ತು ಸಂಖ್ಯಾವಾಚಕವಾದ ಸುಬಂತದೊಂದಿಗೆ ಸಮಾಸ ಹೊಂದುತ್ತವೆ. ಗೊತ್ತಾಯ್ತು? ಸಮಾಹಾರವೇ ಅರ್ಥವಾದಾಗ ದಿಕ್ ಮತ್ತು ಸಂಖ್ಯಾವಾಚಕವಾದ ಸುಬಂತಗಳು ಆ ಸುಬಂತ ಸಮಾಸದ ಜೊತೆಗೆ ಅಂದ್ರೆ ಸುಬಂತ ಪ್ರತ್ಯಯ ಜೊತೆಗೆ ಸಮಾಸವನ್ನು ಹೊಂದಿ, ಇಂತಹ ಸನ್ನಿವೇಶದಲ್ಲಿ ನಾವು ಸಂಖ್ಯಾವಾಚಕವಾದ ಸುಬಂತದೊಂದಿಗೆ ಅಲ್ಲಿ ನಾವು ಸಮಾಸವನ್ನು ಮಾಡಿ ಅದನ್ನು ದ್ವಿಗು ಸಮಾಸ ಅಂತ ಹೊಂದಿತು. ಆದರೆ ಪ್ರಕೃತದಲ್ಲಿ ದ್ವಿಗು ಸಮಾಸ ಮಾಡೋದಕ್ಕೆ ಅವಶ್ಯಕವಾದ ಈ 3ರಲ್ಲಿ ಯಾವ ಸನ್ನಿವೇಶವೂ ಇಲ್ಲಿ ಇಲ್ಲ. ತದ್ಧಿತ ಪ್ರತ್ಯಯವೂ ಇಲ್ಲಿ ಬಂದಿಲ್ಲ, ಸಮಾಸೋತ್ತರ ಪದ 3ನೇ ಪದ ಅದು ಮುಂದೆಯೂ ಇಲ್ಲ ಇಲ್ಲಿ. ಗೊತ್ತಾಯ್ತಿಲ್ಲ? ದಿಕ್ ಮತ್ತು ಸಂಖ್ಯಾವಾಚಕವಾದ ಪದಗಳು ಸುಬಂತದ ಜೊತೆಗೆ ಸಮಾಸವನ್ನು ಹೊಂದಿಲ್ಲ. ಆದ್ದರಿಂದ ಒಟ್ಟು ಇಲ್ಲಿ ದ್ವಿಗು ಸಮಾಸವನ್ನು ಮಾಡುವ ಅವಶ್ಯಕತೆ ಇಲ್ಲ. ತದ್ಧಿತಾರ್ಥಾದ್ಯಭಾವ ಎಂಬ ಮಾತನ್ನ
ಇಷ್ಟು ಇಲ್ಲಿ ಹೇಳಿದಂತಾಯಿತು. ಅಂದ್ರೆ ಅಭಿಪ್ರಾಯ ನೋಡಿ, ಪಂಚಸ್ವರೂಪ ಎಂಬ ಶಬ್ದ ವೇದಾಂತ ದರ್ಶನದ ನಿಯಮೇನ ಅರ್ಥ ವಿಶೇಷವನ್ನು ಕೊಡ್ತಾ ಇದೆ. ಪಂಚಸ್ವರೂಪಾಣ ಒಂದು ವಿಶೇಷವಾದ ಒಂದು ಅರ್ಥವನ್ನು ಹೇಳ್ತಾ ಇದೆ. ಗೊತ್ತಾಯಿತು? ಇದು ಸಾಮಯಿಕವಾದ ಒಂದು ಸಂಜ್ಞೆ ಆಗಿದೆ. ಆದ್ದರಿಂದ ಇಲ್ಲಿ ವಿಶೇಷಣ ಸಮಾಸಕ್ಕೇನೆ ಅವಕಾಶ ಇದೆ. ಇಲ್ಲಿ ದ್ವಿಗು ಸಮಾಸವನ್ನ ನಾವು ಮಾಡಿಲ್ಲ ಅಂದ್ರು. ಪಂಚಸ್ವರೂಪಾಣ ಇದು ಸರಿ ಸರಿ. ತತ್ಪ್ರಾಪ್ತಿವಾದಿನಿ, ಇಲ್ಲಿ ಒಂದು ಮಾತು ಬಂತು, ಪುನಸ್ತತ್ಪ್ರಾಪ್ತಿವಾದಿನಿ ಅಂದ್ರೆ ಏನಪ್ಪ ಅರ್ಥ ಇಲ್ಲಿ? ಪುನಸ್ತತ್ಪ್ರಾಪ್ತಿವಾದಿನಿ ಅಂದ್ರೆ ತತ್ಪ್ರಾಪ್ತಿವಾದಿನಿ ಎಂಬಲ್ಲಿ ಜ್ಞಾನ ಫಲತ್ವೇನ ಅಂತ ಒಂದು ಸೇರಿಸಿಕೊಳ್ಬೇಕು. ತತ್ಪ್ರಾಪ್ತಿವಾದಿನಿ ಅಂದ್ರೆ ಜ್ಞಾನ ಫಲತ್ವೇನ ಇತಿ ಶೇಷಃ. ಜ್ಞಾನದ ಫಲವಾಗಿ ಅನ್ನಮಯಾದಿಗಳ ಪ್ರಾಪ್ತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನದ ಫಲವಾಗಿ ಅನ್ನಮಯಾದಿಗಳ ಪ್ರಾಪ್ತಿ. ಬ್ರಹ್ಮಜ್ಞಾನದ ಫಲ ಏನು ಅಂದ್ರೆ ಅನ್ನಮಯಾದಿಗಳ ಪ್ರಾಪ್ತಿ. ಒಂದು ವೇಳೆ ಅನ್ನಮಯಾದಿಗಳು ಅಂತಂದ್ರೆ ಶರೀರಾದಿ ಕೋಶಗಳು ಅಂತಂದ್ರೆ ಬ್ರಹ್ಮಜ್ಞಾನದ ಪ್ರಾಪ್ತಿನ ಶರೀರಾದಿ ಕೋಶಗಳನ್ನು ಹೊಂದೋದು ಅಲ್ಲ ತಾನೆ. ಅನ್ನಮಯಾದಿಗಳ ಪ್ರಾಪ್ತಿ ಇದು ಮೋಕ್ಷ ಅಂದ್ರೆ ಅಭಿಪ್ರಾಯ ಏನು? ಅದು ಬ್ರಹ್ಮನ ಪ್ರಾಪ್ತಿ. ಬ್ರಹ್ಮಜ್ಞಾನದ ಫಲ ಅಂದ್ರೆ ಅನ್ನಮಯಾದಿಗಳ ಪ್ರಾಪ್ತಿ ಅಂದ್ರೆ ಬ್ರಹ್ಮನ ಪ್ರಾಪ್ತಿ ಅಂತೇನೆ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟ ಅಭಿಪ್ರಾಯ. ಸ್ಥಾನದ್ವಯಗತ ವೇದ ವಾಣಿ ಅಂತ ಬಂತ. ಸ್ಥಾನದ್ವಯಗತ ವೇದ ವಾಣಿ ತದಪರಾಪಿನ, ಎರಡು ಸ್ಥಾನದಲ್ಲಿ ಎರಡು ಅನುವಾಕಗಳಲ್ಲಿರತಕ್ಕಂಥ ವೇದವಾಣಿ ಎಂಬುದು ಅಂತ ಅರ್ಥ. ಸ್ಥಾನದ್ವಯಗತ ಅಂದ್ರೆ ಸ್ಥಾನದ್ವಯಂ, ಅನುವಾಕದ್ವಯಂ, ಎರಡು ಅನುವಾಕಗಳು ಅಂತ ಅಭಿಪ್ರಾಯ. ಗೊತ್ತಾಯ್ತಲ್ಲ? ಎರಡು ಅನುವಾಕಗಳಲ್ಲಿ ಇದನ್ನ ಹೇಳಿದ್ದಾರೆ. ಅಂದ್ರೆ ಅನ್ನಮಯಾದಿಗಳನ್ನ ಬ್ರಹ್ಮ ಅಂತ ಹೇಳಿದ್ದಾರೆ. ಆಮೇಲೆ ತದಪಲಾಪಿನಾಮ್ ಅಂದ್ರೆ ಅನ್ನಮಯಾದೀನಾಂ ಅಪಲಾಪಿನಾಂ, ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತ ಹೇಳುವ ಅಂದ್ರೆ ಬ್ರಹ್ಮತ್ವ ಅಪಲಾಪಿನಾಂ ಮಾಯಾವಾದಿನಾಂ, ಬ್ರಹ್ಮತ್ವವನ್ನು ಅಪಲಾಪ ಮಾಡುವ ಈ ಮಾಯಾವಾದಿಗಳು ಅವರಿಗೆ ತಮಸ್ಸನ್ನೇ ಹೇಳುತ್ತದೆ ವೇದವಾಣಿ. ತಮಸ್ಸು ಬಿಟ್ಟು ಬೇರೆ ಸ್ಥಾನವನ್ನು ಹೇಗೆ ಸಹನ ಮಾಡಲಿಕ್ಕೆ ಸಾಧ್ಯ ಅಂದ್ರು ಆಚಾರ್ಯರು ಶ್ಲೋಕದಲ್ಲಿ. ಸರಿ, ಒಟ್ಟು ಏನು ತಾತ್ಪರ್ಯ ಹೇಳದಂಗಾಯ್ತಪ್ಪ? ಏನು ತಾತ್ಪರ್ಯ? ಇದ ಮುಕ್ತಂ ಭವತಿ. ಒಟ್ಟು ಇಷ್ಟು ತಾತ್ಪರ್ಯ ಹೇಳಿದಂತಾಯಿತು. ಏನು ಅಂತಂದ್ರೆ ಅನ್ನಮಯಾದಿ ಪಂಚಕಂ ಯದಿನ ಬ್ರಹ್ಮ, ಅನ್ನಮಯಾದಿ ಐದುಗಳು ಕೂಡ ನೀವು ಹೇಳುವಂತೆ ಒಂದು ವೇಳೆ ಬ್ರಹ್ಮ ಅಲ್ಲ ಅಂತಂದ್ರೆ ತದಾ ಅನ್ನಮಯಾದೀನ್ ಪ್ರತಿ ಉದಾರುತ ಶ್ಲೋಕೇಶು ಏನಂ ಬ್ರಹ್ಮೋಪಾಸತೆ ಇತಿ ಪ್ರಥಮ ಅನುವಾಕೆ ಮತ್ತು ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಇತಿ ಉತ್ತರ ಅನುವಾಕೆ ಚ ಬ್ರಹ್ಮತಯ ಉಕ್ತಿ ವಿರೋಧ ಸ್ಯಾತ್. ಮೊದಲನೇ ಅನುವಾಕದಲ್ಲಿ ಮತ್ತು ಮುಂದಿನ ಅನುವಾಕದಲ್ಲಿಯೂ ಕೂಡ ಅನ್ನಮಯಾದಿಗಳನ್ನು ಬ್ರಹ್ಮ ಅಂತ ಅಲ್ಲಿ ಹೇಳಿದ್ದ. ನೀವು ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತಂದ್ರೆ ಈ ಎರಡು ಅನುವಾಕದ ವಿರೋಧ ಬರುತ್ತದೆ. ಮೊದಲಿಗೆ ಏನಂ ಬ್ರಹ್ಮೋಪಾಸತೆ, ಅನ್ನಂ ಬ್ರಹ್ಮ ಉಪಾಸತೆ. ಯಾರು ಅನ್ನವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೋ ಅವರಿಗೆ ಅನ್ನಮಯಾದಿಗಳ ಪ್ರಾಪ್ತಿ ಅಂದ್ರೆ ಮೋಕ್ಷವೇ ಪ್ರಾಪ್ತವಾಗುತ್ತದೆ ಅಂತ ಹೇಳಿದ್ದಾರೆ. ಮತ್ತು ಅನ್ನಂ ಬ್ರಹ್ಮೇ ದಿವ್ಯಜಾನಾತ್ ಉತ್ತರ ಅನುವಾಕದಲ್ಲಿ ಮುಂದೆಯೂ ಕೂಡ ಅನ್ನವನ್ನು ಬ್ರಹ್ಮ ಅಂತ ತಿಳಿಯಿರಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅನ್ನಮಯಾದಿಗಳನ್ನ ಬ್ರಹ್ಮನೇ ಅಂತ ಹೇಳಿದ್ದರ ಈ ಎರಡು ವಾಕ್ಯಗಳ ಅನುವಾಕಗಳ ವಿರೋಧ ಬರುತ್ತದೆ. ಅನ್ನಮಯಾದಿಗಳು ಬ್ರಹ್ಮ ಅಲ್ಲ ಅಂತಂದರೆ. ಇನ್ನೊಂದನ್ನು ಕೂಡ ಮಾಯಾವಾದಿಗಳಿಗೆ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ನೋಡಿ, ನೀವು ಆನಂದಮಯನನ್ನ ಬ್ರಹ್ಮ ಅಂತ ಅನ್ನಲ್ಲ, ಅನ್ನಮಯಾದಿಗಳನ್ನ ಬ್ರಹ್ಮ ಅಂತ ಅನ್ನಲ್ಲ. ಅನ್ನಮಯಾದಿಗಳು ಆನಂದ ಎಲ್ಲವೂ ಕೋಶ ಅಂತ ಅಂತ ಇದ್ದೀರಿ. ಯಾವುದನ್ನ ಬ್ರಹ್ಮ ಅಂತೀರಿ? ಹಾಗಾದ್ರೆ ಪುಚ್ಛವನ್ನ ಬ್ರಹ್ಮ ಅಂತ ಅಂತ ಇದ್ದೀರಿ. ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ, ಆನಂದಮಯನ ಅವಯವ ಪುಚ್ಛವನ್ನ ಬ್ರಹ್ಮ ಅಂತ ಇದ್ದೀರಿ. ಪುಚ್ಛವನ್ನ ಬ್ರಹ್ಮ ಅಂತಂಬುವಾಗಲೂ ಕೂಡ ಪುಚ್ಛಸ್ಯಾಪಿ ಬ್ರಹ್ಮತ್ವೇ ಪ್ರಮಾಣಂ ಅಸ್ತಿ ಅನ್ಯದತೋ ಬ್ರಹ್ಮ ಶಬ್ದ. ಹೀಗಾಗಿ ಹೇಳ್ತಾರೆ, ಪುಚ್ಛವನ್ನ ಬ್ರಹ್ಮ ಅಂಬೋದಕ್ಕೂ ಕೂಡ ಏನ್ ಪ್ರಮಾಣ? ಪುಚ್ಛವನ್ನ ಬ್ರಹ್ಮ ಯಾಕಂತೀವಿ? ಬ್ರಹ್ಮ ಶಬ್ದ ಇದೆ ಅಂತ ಅನ್ಬೇಕು ನೀವು. ಪುಚ್ಛವನ್ನ ಬ್ರಹ್ಮ ಅಂತ ಹೇಳೋದಕ್ಕೆ ಪ್ರಮಾಣ ಕಾರಣ ಏನು ಅಂದ್ರೆ, ಪುಚ್ಛವನ್ನ ಬ್ರಹ್ಮ ಅಂತ ಯಾಕಂತೀವಿ ಅಂದ್ರೆ ಅಲ್ಲಿ ಬ್ರಹ್ಮ ಶಬ್ದ ಇದೆ.
ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ. ಪುಚ್ಛದಲ್ಲಿ ಬ್ರಹ್ಮ ಶಬ್ದದ ಪ್ರಯೋಗ ಇದೆ, ಅದರಿಂದ ಪುಚ್ಛವನ್ನ ಬ್ರಹ್ಮ ಅಂತೀವಿ ಅಂತ ಮಾಯಾವಾದಿಗಳು ಅಂದ್ರೆ. ಹಾಗಾದ್ರೆ ಆ ಬ್ರಹ್ಮ ಶಬ್ದವೇ ಅನ್ನಮಯಾದಿಗಳಲ್ಲಿ ಉಂಟು. ಅನ್ನಂ ಬ್ರಹ್ಮೇತಿ ವ್ಯಜಾನ. ಪುಚ್ಛವನ್ನ ಬ್ರಹ್ಮ ಅಂಬೋದಕ್ಕೆ ನೀವೇನು ಕಾರಣ ಹೇಳ್ತೀರೋ ಅಂದ್ರೆ ಬ್ರಹ್ಮ ಶಬ್ದವೇ ಕಾರಣ. ಪುಚ್ಛವನ್ನ ಯಾತಕ್ಕೆ ಬ್ರಹ್ಮ ಅಂತೀವಿ? ಬ್ರಹ್ಮ ಶಬ್ದ ಪ್ರಯೋಗ ಇದೆ. ಪುಚ್ಛವನ್ನ ಬ್ರಹ್ಮ ಅಂತ ಅಂಬೋದಕ್ಕೆ ಅಲ್ಲಿ ಬ್ರಹ್ಮ ಶಬ್ದ ಇದೆ ಅಂತಂದ್ರಿ. ಹಾಗಾದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದ 5 ಕಡೆಗೂ ಕೂಡ ಬ್ರಹ್ಮ ಶಬ್ದದ ಪ್ರಯೋಗ ಇದೆ. ಅಂದಮೇಲೆ ಅವುಗಳು ಕೂಡ ಪುಚ್ಛವನ್ನ ಬ್ರಹ್ಮ ಅಂಬೋದಕ್ಕೆ ಏನು ಕಾರಣ ಬ್ರಹ್ಮ ಶಬ್ದ ಇದೆಯೋ ಅದೇ ಬ್ರಹ್ಮ ಶಬ್ದ ಅನ್ನಮಯಾದಿಗಳ ವಿಚಾರದಲ್ಲಿ ಉಂಟು. ಅಂದ ಮೇಲೆ ಅನ್ನಮಯಾದಿಗಳು ಕೂಡ ಬ್ರಹ್ಮನೇ. ಗೊತ್ತಾಯಿತೋ ಇಲ್ಲ? ಅನ್ನಮಯಾದಿಗಳು ಕೂಡ ಬ್ರಹ್ಮವೇ. ನೈ ಪುಚ್ಛಸ್ಯಾಪಿ ಬ್ರಹ್ಮತ್ವೇ ಪ್ರಮಾಣಂ. ಅಂದ್ರೆ ಬ್ರಹ್ಮ ಶಬ್ದಾದ ಅನ್ಯತೋ ನ ಅಸ್ತಿ, ನಹಿ ಅಸ್ತಿ. ಪುಚ್ಛವನ್ನ ಬ್ರಹ್ಮ ಅಂಬೋದಕ್ಕೂ ಕೂಡ ಬ್ರಹ್ಮ ಶಬ್ದ ಬಿಟ್ಟು ಇನ್ನೇನು ಪ್ರಮಾಣ ಇಲ್ಲ. ಅಂದ ಮೇಲೆ ಅನ್ನಮಯಾದಿಗಳ ವಿಚಾರದಲ್ಲಿಯೂ ಕೂಡ ಬ್ರಹ್ಮ ಶಬ್ದ ಇದ್ದ ಮೇಲೆ ಅನ್ನಮಯಾದಿಗಳನ್ನು ಕೂಡ ಬ್ರಹ್ಮ ಅಂತ ಅನ್ನಲೇಬೇಕು, ಬ್ರಹ್ಮ ಶಬ್ದ ಇರೋದ್ರಿಂದ ಎಂಬ ಮಾತನ್ನು ಹೇಳಿದ್ರು. ಅವ್ರು ಇನ್ನೊಂದು ಹೇಳಿದ್ರು, ಅದರ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ಆನಂದಮಯನನ್ನ ಬ್ರಹ್ಮ ಅಂತ ಯಾತಕ್ಕೆ ಹೇಳಿದ್ದು ಅಂದ್ರೆ ಆನಂದಮಯನ ಜ್ಞಾನದ್ವಾರ ಬ್ರಹ್ಮಜ್ಞಾನ ಆಗುತ್ತದೆ, ಅದಕ್ಕಾಗಿ ಆನಂದಮಯನನ್ನ ಬ್ರಹ್ಮ ಅಂತಂದಿದ್ದಾರೆ ಅಷ್ಟೇ ಅಂತ ಅವ್ರು ಹಿಂಗಂದ್ರೆ ಇದು ಸರ್ವಥಾ ಯುಕ್ತವಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆ ವಿಚಾರವನ್ನು ಮತ್ತೆ ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.